Hello everyone, welcome to Sankalp Learning Solution. Let us see question number 9 of NMMS Math, concept analogy non-verbal. So here image A and B are given. According to that, we have to find out the logic for C. C is given. According to that, we have to find out D. Here, our A image is like this. This is A. Once we give 90-degree rotation for this, like clockwise 90 degree. Clockwise 90 degree. Then we get, once it rotate clockwise in 90 degree, this direction it turn like this. Turns like this. So what we get it as B. A anna clockwise alli 90 degree rotate madidre B sigutte. Then again B is rotated clockwise with 90 degree. 90 degree ಮತ್ತೆ ಇದನ್ನ clockwise ಅಲ್ಲಿ rotate ಮಾಡಿದ್ರೆ we get C. B ಇದೆ ಅಲ್ವಾ, ಈ B ಅನ್ನ B ಈ ರೀತಿ ಇತ್ತು. ಇದನ್ನ ನಾನು ಮತ್ತೆ 90 ಡಿಗ್ರಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿದ್ರೆ ಇದು ಈ ರೀತಿಯಾಗಿ ಕನ್ವರ್ಟ್ ಆಯ್ತು. ರೊಟೇಷನ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ರೊಟೇಟ್ ಮಾಡ್ತಾ ಹೋಗಿ ಎ ಇರೋದು ಕ್ಲಾಕ್ ವೈಸ್ ಅಲ್ಲಿ 90 ಡಿಗ್ರಿ ರೊಟೇಟ್ ಮಾಡಿದಾಗ ಈ ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಇದನ್ನೇ ಬಿ ಆಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಲ್ಲಿ ಬಿ ಇರೋದು ಈ ರೀತಿ ಇತ್ತು, ಅದನ್ನ ನಾನು ಮತ್ತೆ 90 ಡಿಗ್ರಿ ಕ್ಲಾಕ್ ವೈಸ್ ಅಲ್ಲಿ ರೊಟೇಟ್ ಮಾಡಿದೆ. ಆಗ ನಂಗೆ ಇಮೇಜ್ ಈ ರೀತಿ ಸಿಗುತ್ತೆ. ಇದು ಸಿ. ಹಾಗಾದ್ರೆ ಸಿ ಅನ್ನ ಏನ್ ಮಾಡ್ಬೇಕು ಈಗ? ಮತ್ತೆ ಸಿ ಈ ರೀತಿ ಇದೆ, ಇದನ್ನ ನಾನು ಮತ್ತೆ 90 ಡಿಗ್ರಿ ಕ್ಲಾಕ್ ವೈಸ್ ಅಲ್ಲಿ ರೊಟೇಟ್ ಮಾಡ್ಬೇಕು. ಇದು ಯಾವ ರೀತಿ ಚೇಂಜ್ ಆಗತ್ತೆ? ಈ ರೀತಿಯಾಗಿ ಚೇಂಜ್ ಆಗತ್ತೆ. ದಿಸ್ ಇಸ್ ವಾಟ್ ಅವರ್ ಡಿ. ಸಿ ಅನ್ನ 90 ಡಿಗ್ರಿ ರೊಟೇಟ್ ಮಾಡಿದಾಗ ಡಿ ಸಿಗತ್ತೆ. ಸೊ ಹಾಗಾದ್ರೆ ಕರೆಕ್ಟ್ ಆನ್ಸರ್ ಇಸ್ 1, 2, 3, 4 and 5 are wrong. So here answer 1 is correct. Thank you.